ಬೀದರ್ನಲ್ಲಿ ಕಬ್ಬು ಬೆಳೆಗಾರರಿಗೆ ಮುಗಿಯದ ಸಂಕಷ್ಟ. ಜಿಲ್ಲೆಯ ನಾಯಕರ ಕಿತ್ತಾಟಕ್ಕೆ ಸಕ್ಕರೆ ಕಾರ್ಖಾನೆ ಬಂದ್ ಆಗಿದೆ. ಕೆಕೆಆರ್ಡಿ ಅನುದಾನದ ಅಡಿ ಸಕ್ಕರೆ ಕಾರ್ಖಾನೆ ಆರಂಭ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಒಂದು ಕಡೆ ಎದುರಾಗ್ತಾ ಇದೆ. ಬೀದರ್ನಲ್ಲಿ ಕಬ್ಬು ಬೆಳೆಗಾರರಿಗೆ ಸಂಕಷ್ಟ ಮುಗಿತಾ ಇಲ್ಲ. ಕಾರ್ಖಾನೆ ಆರಂಭಕ್ಕೆ 25,000ಕ್ಕೂ ಅಧಿಕ ರೈತರು ವೇಟ್ ಮಾಡ್ತಾ ಇದ್ದಾರೆ. ಸಹಕಾರ ಸಕ್ಕರೆ ಕಾರ್ಖಾನೆಗಳ ಪುನಾರಂಭಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ. ಒಂದು ಕಡೆ ಕಾರ್ಖಾನೆ ಆರಂಭಿಸುವಂತೆ ಕೆಡಿಪಿ ಸಭೆಯಲ್ಲಿ ಒತ್ತಾಯ ಆಗ್ತಾ ಇದೆ. ಜಿಲ್ಲೆಯ ಇತರೆ ಬಿಜೆಪಿ ಶಾಸಕರಿಂದಲೂ ಕೂಡ ಸಹಮತ ವ್ಯಕ್ತವಾಗ್ತಾ ಇದೆ. ಸಿಎಂ ಜೊತೆ ಚರ್ಚಿಸಿ ನಿರ್ಧಾರ ಅಂತ ಹೇಳಿ ಒಂದು ಕಡೆ ಸಚಿವ ಈಶ್ವರ್ ಖಂಡ್ರೆ ಹೇಳ್ತಾ ಇದ್ದಾರೆ. ಪರಿಷತ್ ಸದಸ್ಯೆ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹಾಗೂ ಪರಿಷತ್ ಸದಸ್ಯ ಭೀಮಾರಾವ್ ಪಾಟೀಲ್ ಆಗ್ರಹ ಕೇಳಿ ಬರ್ತಾ ಇದೆ. ನಮ್ಮ ಶಾಸಕ ನಿಧಿಯ ಅನುದಾನ ನೀಡುತ್ತೇವೆ ಅಂತ ಹೇಳಿ ಕಾರ್ಖಾನೆ ಆರಂಭಿಸಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಕಬ್ಬು ಬೆಳೆಗಾರರಿಗೆ ಸಂಕಷ್ಟ ಮುಗಿತಾ ಇಲ್ಲ. ಸಕ್ಕರೆ ಕಾರ್ಖಾನೆಯಲ್ಲಿ ಈಗ ಒಂದು ಕಡೆ ಶುರುವಾಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇವರ ಒತ್ತಾಯಕ್ಕೆ ಜಿಲ್ಲೆಯ ಇತರೆ ಬಿಜೆಪಿ ಶಾಸಕರಿಂದಲೂ ಕೂಡ ಸಹಮತ ವ್ಯಕ್ತವಾಗ್ತಾ ಇದೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ನಿಧಿಯ ಅನುದಾನ ನೀಡೋದಕ್ಕೂ ಕೂಡ ಆಗ್ರಹ ಕೇಳಿ ಬರ್ತಾ ಇದೆ. ನಾವು ಪದೇ ಪದೇ ಹೇಳ್ತಾ ಇದ್ದೀವಿ, ಹಳೆ ಪ್ರಪಂಚವಾಗಿಲ್ಲ, ಚೇಂಜ್ ಮಾಡ್ತೀವಿ. ನಮ್ಮ ಪೂರ್ತಿ ಕೆಲಸ ನಮ್ಗೆ ಯಾವ ಕಾರಣಕ್ಕೆ ಬಿಡೋದು. ಎಲ್ಲ ಅಧಿಕಾರಿ ಏನ್ ಕೆಲಸ ಮಾಡ್ತಾ ಇಲ್ಲ. MLA ಇಟ್ಟಿದ್ದೀನಿ, ಏನ್ ಕೆಲಸ ಆಗಿಲ್ಲ. ಎಲ್ಲಿ ನಮ್ಮ ನರೇಗಾ ಇಲ್ಲ. ತಾವು ಜೊತೆ ಬರಬೇಕು, ನಮ್ದು ತೋರಿಸ್ಬೇಕು. ಏನೇ ಸನ್ಮಾನ ಮಾಡ್ತೀವಿ, ಜಗಳನೇ ಮಾಡ್ತೀವಿ. ಇಲ್ಲಾಂದ್ರೆ ಎಲ್ಲಿ ಸಸ್ಪೆಂಡ್ ಮಾಡಿದಾಗ ರೆಡಿ ಕೊಡ್ತೀವಿ. ಏನ್ ಬೇಕು ನಮ್ದು ನಾವು ಭಾಷಿಸ್ತೀವಿ. ನಮ್ಮ ಅಪರಾಧ ಎಷ್ಟು ಚೆನ್ನಾಗಿತ್ತು. 2 ವರ್ಷ 3 ವರ್ಷದಿಂದ ಬಹಳ ಕಡೆ ಹೋಗ್ತಾ ಇದೆ. ಯಾರ ಅಧಿಕಾರಿ ಇಲ್ಲಿ ಬರ್ತಾ ಇಲ್ಲ. ಯಾರು 100 ಬಾರಿ ಹೇಳಿದ್ರು ಎಲ್ಲಿ ಸ್ಟೇ ಮಾಡಿ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವಂತಹ 5,300 ಕೋಟಿ ರೂಪಾಯಿ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಆದರೆ ಈ ವಿಚಾರದಲ್ಲಿ ರಾಜಕೀಯ ಮಾತ್ರ ಬಹಳ ಜೋರಾಗಿದೆ. ಹಣ ಬಿಡುಗಡೆಗೆ ಪತ್ರವನ್ನ ಬರೆದಿದ್ದಕ್ಕೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ರಾಜ್ಯ ಸರ್ಕಾರದ ವಿರುದ್ಧ ಈಗ ಹರಿಹಾಯ್ದಿದ್ದಾರೆ. ರಾಜ್ಯ ಸರ್ಕಾರ ಕೇಂದ್ರದಿಂದ ಹಣ ಕೇಳಿ ಪತ್ರ ಬರೆಯಲಿ, ಆದರೆ ಭದ್ರಾ ಯೋಜನೆ ಸ್ಥಗಿತ ಮಾಡಿ ಹಣ ಕೇಳೋದಲ್ಲ ಅಂತ ಕಿಡಿಕಾರ್ತಿದ್ದಾರೆ. 2007-2008 ಸಾಲಿನಲ್ಲಿ ಈ ಯೋಜನೆ ಶುರುವಾಯಿತು. ಕೃಷ್ಣ ಹಾಗೆ ಭದ್ರಾ ಪ್ರಾಜೆಕ್ಟ್ಗಳಿಗೆ ಹೆಚ್ಚು ಅನುದಾನ ಕೂಡ ಕೊಟ್ಟಿತ್ತು ನಮ್ಮ ಸರ್ಕಾರದ ಅಭಿವೃದ್ಧಿಯಲ್ಲಿಯೇ ಅಂತ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಗುತ್ತಿಗೆದಾರರಿಗೆ ಹಣ ನೀಡಿಲ್ಲ, ಹಾಗಾಗಿ ಕಾಮಗಾರಿ ಕೆಲಸ ಕೂಡ ಬಂದ್ ಮಾಡಿದ್ದಾರೆ. ಮೊದಲು ಕಾಮಗಾರಿ ಪ್ರಾರಂಭ ಮಾಡಿ ನಂತರ ಕೇಂದ್ರದಿಂದ ಹಣ ಕೇಳಲಿ ಅಂತ ಕಾಂಗ್ರೆಸ್ ವಿರುದ್ಧ ತಿರುಗೇಟನ್ನು ಕೊಟ್ಟಿದ್ದಾರೆ. ಬರೆಯುವುದರಲ್ಲಿ ಏನು ತಪ್ಪಿಲ್ಲ, ದುಡ್ಡು ಕೇಳವು. ಅದರ ಕಾಮಗಾರಿ ಬಂದ್ ಮಾಡಿ ದುಡ್ಡು ಕೇಳೋದಲ್ಲ. ಆ ಯೋಜನೆ ಪ್ರಾರಂಭ ಆದದ್ದು 2008-9ನೇ ಸಾಲಿನಲ್ಲಿ. ಅವತ್ತಿನಿಂದ ಇವತ್ತಿನವರೆಗೂ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಭದ್ರಾ ಮೇಲ್ದಂಡೆ ಯೋಜನೆಗೆ ಆಗಿರ್ಬೋದು, ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಆಗಿರ್ಬೋದು, ಹಣನೇ ಕೊಡ್ತಾ ಇರಲು. ಕೃಷ್ಣಾ ಕಣಿವೆಯಲ್ಲಿ ಬರ್ತಕ್ಕಂಥ ಪ್ರಾಜೆಕ್ಟ್ಗಳಿಗೆ, ನೀರಾವರಿ ಯೋಜನೆಗಳಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಆದ್ಯತೆ ಇಲ್ಲ, ನಮ್ಮ ಸರ್ಕಾರದಲ್ಲಿ ಆದ್ಯತೆ ಇಲ್ಲ. ನಾನೇ ನೀರಾವರಿ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ 5,700 ಕೋಟಿಯಷ್ಟು ಹಣವನ್ನು ಕೊಟ್ಟು ವೇಗವಾಗಿ ಕೆಲಸ ಪ್ರಾರಂಭ ಮಾಡಿದ್ವಿ. ಇವತ್ತು ಈ ಸರ್ಕಾರ ಬಂದು 1.5 ವರ್ಷದಲ್ಲಿ ಗುತ್ತಿಗೆದಾರರು ಬಿಲ್ ಕೊಡಲಾರ್ದಕ್ಕಾಗಿ ಗುತ್ತಿಗೆದಾರರೆಲ್ಲರೂ ಕೆಲಸ ಬಂದ್ ಮಾಡಿಕೊಂಡು. ಬೀದರ್ನಲ್ಲಿ ಕಬ್ಬು ಬೆಳೆಗಾರರಿಗೆ ಮುಗಿಯದ ಸಂಕಷ್ಟ. ಜಿಲ್ಲೆಯ ನಾಯಕರ ಕಿತ್ತಾಟಕ್ಕೆ ಸಕ್ಕರೆ ಕಾರ್ಖಾನೆ ಬಂದ್ ಆಗಿದೆ. ಕೆಕೆಆರ್ಡಿ ಅನುದಾನದ ಅಡಿ ಸಕ್ಕರೆ ಕಾರ್ಖಾನೆ ಆರಂಭ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಒಂದು ಕಡೆ ಎದುರಾಗ್ತಾ ಇದೆ. ಬೀದರ್ನಲ್ಲಿ ಕಬ್ಬು ಬೆಳೆಗಾರರಿಗೆ ಸಂಕಷ್ಟ ಮುಗಿತಾ ಇಲ್ಲ. ಕಾರ್ಖಾನೆ ಆರಂಭಕ್ಕೆ 25,000ಕ್ಕೂ ಅಧಿಕ ರೈತರು ವೇಟ್ ಮಾಡ್ತಾ ಇದ್ದಾರೆ. ಸಹಕಾರ ಸಕ್ಕರೆ ಕಾರ್ಖಾನೆಗಳ ಪುನಾರಂಭಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ. ಒಂದು ಕಡೆ ಕಾರ್ಖಾನೆ ಆರಂಭಿಸುವಂತೆ ಕೆಡಿಪಿ ಸಭೆಯಲ್ಲಿ ಒತ್ತಾಯ ಆಗ್ತಾ ಇದೆ. ಜಿಲ್ಲೆಯ ಇತರೆ ಬಿಜೆಪಿ ಶಾಸಕರಿಂದಲೂ ಕೂಡ ಸಹಮತ ವ್ಯಕ್ತವಾಗ್ತಾ ಇದೆ. ಸಿಎಂ ಜೊತೆ ಚರ್ಚಿಸಿ ನಿರ್ಧಾರ ಅಂತ ಹೇಳಿ ಒಂದು ಕಡೆ ಸಚಿವ ಈಶ್ವರ್ ಖಂಡ್ರೆ ಹೇಳ್ತಾ ಇದ್ದಾರೆ. ಪರಿಷತ್ ಸದಸ್ಯೆ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹಾಗೂ ಪರಿಷತ್ ಸದಸ್ಯ ಭೀಮಾರಾವ್ ಪಾಟೀಲ್ ಆಗ್ರಹ ಕೇಳಿ ಬರ್ತಾ ಇದೆ. ನಮ್ಮ ಶಾಸಕ ನಿಧಿಯ ಅನುದಾನ ನೀಡುತ್ತೇವೆ ಅಂತ ಹೇಳಿ ಕಾರ್ಖಾನೆ ಆರಂಭಿಸಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಕಬ್ಬು ಬೆಳೆಗಾರರಿಗೆ ಸಂಕಷ್ಟ ಮುಗಿತಾ ಇಲ್ಲ.
ಸಕ್ಕರೆ ಕಾರ್ಖಾನೆಯಲ್ಲಿ ಈಗ ಒಂದು ಕಡೆ ಶುರುವಾಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇವರ ಒತ್ತಾಯಕ್ಕೆ ಜಿಲ್ಲೆಯ ಇತರೆ ಬಿಜೆಪಿ ಶಾಸಕರಿಂದಲೂ ಕೂಡ ಸಹಮತ ವ್ಯಕ್ತವಾಗ್ತಾ ಇದೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ನಿಧಿಯ ಅನುದಾನ ನೀಡೋದಕ್ಕೂ ಕೂಡ ಆಗ್ರಹ ಕೇಳಿ ಬರ್ತಾ ಇದೆ. ನಾವು ಸೇರಿಸಿದ್ದೀವಿ, ಪದೇ ಪದೇ ಹೇಳ್ತಾ ಇದ್ದೀನಿ, ಹಳೆ ಪ್ರಪಂಚವಾಗಿಲ್ಲ, ನೆಕ್ಸ್ಟ್ ಚೇಂಜ್ ಮಾಡ್ತೀವಿ. ನಮ್ಮ ಪೂರ್ತಿ ಕೆಲಸ ನಮ್ಗೆ ಯಾವ ಕಾರಣಕ್ಕೆ ಬೇಡ. ಎಲ್ಲ ಅಧಿಕಾರಿ ಏನ್ ಕೆಲಸ ಮಾಡ್ತಾ ಇಲ್ಲ, MLA ಇಟ್ಟಿದ್ದೀನಿ, ಏನ್ ಕೆಲಸ ಆಗಿಲ್ಲ. ಎಲ್ಲಿ ನಮ್ಮ ನರೇಗಾ ತೆಗಿಲ್ಲ, ತಾವು ಜೊತೆ ಬರಬೇಕು, ನಮ್ದು ತೋರಿಸ್ಬೇಕು, ಎಲ್ಲಿ ಸನ್ಮಾನ ಮಾಡ್ತೀವಿ, ಜಗತ್ತಲ್ಲಿ ಮಾಡ್ತೀವಿ. ಇಲ್ಲಾಂದ್ರೆ ಎಲ್ಲಿ ಸಸ್ಪೆಂಡ್ ಮಾಡ್ತಾರೆ, ರೆಡಿ ಕೊಡ್ತೀವಿ. ಏನ್ ಬೇಕಾಗಿ ನಮ್ದು ನಾವು ಭಾಷೆ ನಮ್ಮ ಅವರಾದ ಎಷ್ಟು ಚೆನ್ನಾಗಿತ್ತು. 2 ವರ್ಷ 3 ವರ್ಷದಿಂದ ಬಹಳ ಕಡೆ ಹೋಗ್ತಾ ಇದೆ. ಯಾರು ಅಧಿಕಾರಿ ಇಲ್ಲಿ ಬರ್ತಾ ಇಲ್ಲ, ಯಾರು 100 ಬಾರಿ ಹೇಳಿದ್ರು ಎಲ್ಲಿ ಸ್ಟೇ ಮಾಡಿ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವಂತಹ 5,300 ಕೋಟಿ ರೂಪಾಯಿ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಆದರೆ ಈ ವಿಚಾರದಲ್ಲಿ ರಾಜಕೀಯ ಮಾತ್ರ ಬಹಳ ಜೋರಾಗಿದೆ. ಹಣ ಬಿಡುಗಡೆಗೆ ಪತ್ರವನ್ನ ಬರೆದಿದ್ದಕ್ಕೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ರಾಜ್ಯ ಸರ್ಕಾರದ ವಿರುದ್ಧ ಈಗ ಹರಿಹಾಯ್ದಿದ್ದಾರೆ. ರಾಜ್ಯ ಸರ್ಕಾರ ಕೇಂದ್ರದಿಂದ ಹಣ ಕೇಳಿ ಪತ್ರ ಬರೆಯಲಿ, ಆದರೆ ಭದ್ರಾ ಯೋಜನೆ ಸ್ಥಗಿತ ಮಾಡಿ ಹಣ ಕೇಳೋದಲ್ಲ ಅಂತ ಕಿಡಿಕಾರ್ತಿದ್ದಾರೆ. 2007-2008 ಸಾಲಿನಲ್ಲಿ ಈ ಯೋಜನೆ ಶುರುವಾಯಿತು. ಕೃಷ್ಣಾ ಹಾಗೆ ಭದ್ರಾ ಪ್ರಾಜೆಕ್ಟ್ಗಳಿಗೆ ಹೆಚ್ಚು ಅನುದಾನ ಕೂಡ ಕೊಟ್ಟಿತ್ತು ನಮ್ಮ ಸರ್ಕಾರದ ಅಭಿವೃದ್ಧಿಯಲ್ಲಿಯೇ ಅಂತ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಗುತ್ತಿಗೆದಾರರಿಗೆ ಹಣ ನೀಡಿಲ್ಲ, ಹಾಗಾಗಿ ಕಾಮಗಾರಿ ಕೆಲಸ ಕೂಡ ಬಂದ್ ಮಾಡಿದ್ದಾರೆ. ಮೊದಲು ಕಾಮಗಾರಿ ಪ್ರಾರಂಭ ಮಾಡಿ ನಂತರ ಕೇಂದ್ರದಿಂದ ಹಣ ಕೇಳಲಿ ಅಂತ ಕಾಂಗ್ರೆಸ್ ವಿರುದ್ಧ ತಿರುಗೇಟನ್ನು ಕೊಟ್ಟಿದ್ದಾರೆ. ಬರೆಯುವುದರಲ್ಲಿ ಏನು ತಪ್ಪಿಲ್ಲ, ದುಡ್ಡು ಕೇಳಲಿ, ಅದರ ಕಾಮಗಾರಿ ಬಂದ್ ಮಾಡಿ ದುಡ್ಡು ಕೇಳೋದಲ್ಲ. ಆ ಯೋಜನೆ ಪ್ರಾರಂಭ ಆದದ್ದು 2008-9 ಸಾಲಿನಲ್ಲಿ. ಅವತ್ತಿನಿಂದ ಇವತ್ತಿನವರೆಗೂ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಭದ್ರಾ ಮೇಲ್ದಂಡೆ ಯೋಜನೆಗೆ ಆಗಿರ್ಬೋದು, ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಆಗಿರ್ಬೋದು, ಹಣನೇ ಕೊಡ್ತಾ ಇರಲ್ಲ. ಕೃಷ್ಣಾ ಕಣಿವೆಯಲ್ಲಿ ಬರ್ತಕ್ಕಂಥ ಪ್ರಾಜೆಕ್ಟ್ಗಳಿಗೆ, ನೀರಾವರಿ ಯೋಜನೆಗಳಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಆದ್ಯತೆ ಇಲ್ಲ, ನಮ್ಮ ಸರ್ಕಾರದಲ್ಲಿ ಆದ್ಯತೆ ಇತ್ತು. ನಾನೇ ನೀರಾವರಿ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ 5,700 ಕೋಟಿಯಷ್ಟು ಹಣವನ್ನು ಕೊಟ್ಟು ವೇಗವಾಗಿ ಕೆಲಸ ಪ್ರಾರಂಭ ಮಾಡಿದ್ವಿ. ಇವತ್ತು ಈ ಸರ್ಕಾರ ಬಂದು 1.5 ವರ್ಷದಲ್ಲಿ ಗುತ್ತಿಗೆದಾರರ ಬಿಲ್ ಕೊಡಲಾರ್ದಕ್ಕಾಗಿ ಗುತ್ತಿಗೆದಾರರೆಲ್ಲರೂ ಕೆಲಸ ಬಂದ್ ಮಾಡಿಕೊಂಡು. ಬೀದರ್ನಲ್ಲಿ ಕಬ್ಬು ಬೆಳೆಗಾರರಿಗೆ ಮುಗಿಯದ ಸಂಕಷ್ಟ. ಜಿಲ್ಲೆಯ ನಾಯಕರ ಕಿತ್ತಾಟಕ್ಕೆ ಸಕ್ಕರೆ ಕಾರ್ಖಾನೆ ಬಂದ್ ಆಗಿದೆ. KKRD ಅನುದಾನದ ಅಡಿ ಸಕ್ಕರೆ ಕಾರ್ಖಾನೆ ಆರಂಭ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಒಂದು ಕಡೆ ಎದುರಾಗ್ತಾ ಇದೆ. ಬೀದರ್ನಲ್ಲಿ ಕಬ್ಬು ಬೆಳೆಗಾರರಿಗೆ ಸಂಕಷ್ಟ ಮುಗಿತಾ ಇಲ್ಲ. ಕಾರ್ಖಾನೆ ಆರಂಭಕ್ಕೆ 25,000ಕ್ಕೂ ಅಧಿಕ ರೈತರು ವೇಟ್ ಮಾಡ್ತಾ ಇದ್ದಾರೆ. ಸಹಕಾರ ಸಕ್ಕರೆ ಕಾರ್ಖಾನೆಗಳ ಪುನಾರಂಭಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ. ಒಂದು ಕಡೆ ಕಾರ್ಖಾನೆ ಆರಂಭಿಸುವಂತೆ KDP ಸಭೆಯಲ್ಲಿ ಒತ್ತಾಯ ಆಗ್ತಾ ಇದೆ. ಜಿಲ್ಲೆಯ ಇತರೆ ಬಿಜೆಪಿ ಶಾಸಕರಿಂದಲೂ ಕೂಡ ಸಹಮತ ವ್ಯಕ್ತವಾಗ್ತಾ ಇದೆ. ಸಿಎಂ ಜೊತೆ ಚರ್ಚಿಸಿ ನಿರ್ಧಾರ ಅಂತ ಹೇಳಿ ಒಂದು ಕಡೆ ಸಚಿವ ಈಶ್ವರ್ ಖಂಡ್ರೆ ಹೇಳ್ತಾ ಇದ್ದಾರೆ. ಪರಿಷತ್ ಸದಸ್ಯೆ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹಾಗೂ ಪರಿಷತ್ ಸದಸ್ಯ ಭೀಮಾರಾವ್ ಪಾಟೀಲ್ ಆಗ್ರಹ ಕೇಳಿ ಬರ್ತಾ ಇದೆ. ನಮ್ಮ ಶಾಸಕ ನಿಧಿಯ ಅನುದಾನ ನೀಡುತ್ತೇವೆ ಅಂತ ಹೇಳಿ ಕಾರ್ಖಾನೆ ಆರಂಭಿಸಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಕಬ್ಬು ಬೆಳೆಗಾರರಿಗೆ ಸಂಕಷ್ಟ ಮುಗಿತಾ ಇಲ್ಲ. ಸಕ್ಕರೆ ಕಾರ್ಖಾನೆಯಲ್ಲಿ ಈಗ ಒಂದು ಕಡೆ ಶುರುವಾಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇವರ ಒತ್ತಾಯಕ್ಕೆ ಜಿಲ್ಲೆಯ ಇತರೆ ಬಿಜೆಪಿ ಶಾಸಕರಿಂದಲೂ ಕೂಡ ಸಹಮತ ವ್ಯಕ್ತವಾಗ್ತಾ ಇದೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ನಿಧಿಯ ಅನುದಾನ ನೀಡೋದಕ್ಕೂ ಕೂಡ ಆಗ್ರಹ ಕೇಳಿ ಬರ್ತಾ ಇದೆ. ನಾವು ಸೇರಿಸಿದ್ದೀವಿ, ಪದೇ ಪದೇ ಹೇಳ್ತಾ ಇದ್ದೀನಿ, ಹಳೆ ಪ್ರಪಂಚವಾಗಿಲ್ಲ, ನೆಕ್ಸ್ಟ್ ಚೇಂಜ್ ಮಾಡ್ತೀವಿ. ನಮ್ಮ ಪೂರ್ತಿ ಕೆಲಸ ನಮ್ಗೆ ಯಾವ ಕಾರಣಕ್ಕೆ ಬೇಡ. ಎಲ್ಲ ಅಧಿಕಾರಿ ಏನ್ ಕೆಲಸ ಮಾಡ್ತಾ ಇಲ್ಲ, MLA ಇಟ್ಟಿದ್ದೀನಿ, ಏನ್ ಕೆಲಸ ಆಗಿಲ್ಲ. ಎಲ್ಲಿ ನಮ್ಮ ನರೇಗಾ ತೆಗಿಲ್ಲ, ತಾವು ಜೊತೆ ಬರಬೇಕು, ನಮ್ದು ತೋರಿಸ್ಬೇಕು, ಎಲ್ಲಿ ಸನ್ಮಾನ ಮಾಡ್ತೀವಿ, ಜಗತ್ತಲ್ಲಿ ಮಾಡ್ತೀವಿ. ಇಲ್ಲಾಂದ್ರೆ ಎಲ್ಲಿ